ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇಂದು ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ದಿನಚರಿಯನ್ನ ಬಿಡುಗಡೆ ಮಾಡೋ ಕಾರ್ಯಕ್ರಮವನ್ನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸಭೆಯನ್ನ ಕರೆಯುವುದರ ಮೂಲಕ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬಳಗದಲ್ಲಿ ಈ ವರ್ಷದ 2026ರ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಏನೆಲ್ಲ ರೂಪರೇಷೆಗಳ ಹೋರಾಟದ ಸಿದ್ಧತೆಯನ್ನ ಮಾಡಿಕೊಳ್ಳುವ ದಿಕ್ಕಲ್ಲಿ ಇವತ್ತು ಚರ್ಚೆ ನಡೀತು. ಮೊದಲನೇದಾಗಿ ಚಾಮುಂಡಿ ಬೆಟ್ಟದ ಮೇಲೆ ಬೆಲೆಯನ್ನ ಹೆಚ್ಚುವರಿ ಮಾಡಿ ಬರುವಂತ ದೇಶ ವಿದೇಶದಿಂದ ಬರುವಂತ ಭಕ್ತರಿಗೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ದಯಮಾಡಿ ಮೈಸೂರು ಉದಯವಂತ ಕನ್ನಡಿಗರ ಬಳಗ ನೀವು ಹೋರಾಟ ಮಾಡುವುದರ ಮೂಲಕ ಭಕ್ತರ ಮೇಲೆ ಆಗುವಂತ ಅನ್ಯಾಯವನ್ನ ತಡಿಬೇಕು ಅಂತ ಸ್ಥಳೀಯರು ಭಕ್ತರು ನಮಗೆ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ಎರಡನೇದಾಗಿ ಮೈಸೂರಿನಲ್ಲಿರ್ತಕ್ಕಂಥ ಸುಮಾರು 65 ವಾರ್ಡ್ಗಳಲ್ಲೂ ಕೆಲಸ ನಡೀತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಜನರ ಹಿತದೃಷ್ಟಿಯಲ್ಲಿ ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗ್ತಾ ಇದೆ. ಇದು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜರು ಆಳಿದಂತ ನಾಡಲ್ಲಿ ಜನರು ನೆಮ್ಮದಿಯಿಂದ ಬದುಕಕ್ಕಾಗ್ತಾ ಇಲ್ಲ ಅಂದ್ರೆ ಇನ್ನು 30 ಜಿಲ್ಲೆಗಳ ಪರಿಸ್ಥಿತಿ ಏನಾಗಬಹುದು, ಇದನ್ನು ಅವಲೋಕಿಸಬೇಕು ಅಂತ ಕೆಲವು ಪುಟದ ಸ್ನೇಹಿತರು ಕರೆ ಮಾಡಿ ವಿಷಯಗಳ ಮೇಲೆ ತಿಳಿಸ್ತಾ ಇದ್ದಾರೆ. ಇವತ್ತು ಏನೆಲ್ಲ ಅನ್ಯಾಯ, ಅಕ್ರಮಗಳು, ದೌರ್ಜನ್ಯಗಳು ನಡೀತಾ ಇದೆ, ಇದರ ವಿರುದ್ಧವಾಗಿ ಒಂದು ಹೋರಾಟದ ರೂಪರೇಷೆಗಳನ್ನ ಸಿದ್ಧತೆ ಮಾಡಿ ನಾವಿವತ್ತು ಸಭೆಯನ್ನು ಯಶಸ್ವಿಗೊಳಿಸಿದ್ವಿ. ನಾವು ಈ ನಾಡಿನ ಮತದಾರ ಬಂಧುಗಳಿಗೆ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹೇಳದಿಷ್ಟೇ, ಇವತ್ತು ನಡೆಯುವಂತ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು, ಕೊಲೆಗಳು ನಿರಂತರವಾಗಿ ನಡೆದ್ರೆ ಯಾವೊಬ್ಬ ಅಧಿಕಾರಿ ಆಗ್ಲಿ, ಯಾವೊಬ್ಬ ರಾಜಕಾರಣಿಗಳಾಗ್ಲಿ, ಯಾವೊಬ್ಬ ಮಠಮಾನ್ಯಗಳಾಗ್ಲಿ ಅವರ ಮಕ್ಕಳಿಗೂ ಸಹ ಉಳಿಗಾಲವಿಲ್ಲ. ದಯಮಾಡಿ ಇದನ್ನ ಪ್ರಜೆಗಳು ಅರ್ಥ ಮಾಡ್ಕೋಬೇಕು. ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಮ್ಮ ಕನ್ನಡಿಗರನ್ನ ಕಡೆಗಣಿಸಿ ಎತ್ತ ತಾಯಿಗೆ ಅರ್ಪಿಸಿದ್ರೆ ಪಕ್ಕದ ಮನೆ ತಾಯಿಗೆ ಜರ್ಪಾರಿ ಸೀರೆಯನ್ನ ದಿಕ್ಕಲ್ಲಿ ನಡೀತಾ ಇದೆ ಸರ್ಕಾರ. ಕಾಂಗ್ರೆಸ್ ಮೇಲೆ ಬಿಜೆಪಿ, ಬಿಜೆಪಿ ಮೇಲೆ ಜೆಡಿಎಸ್, ಜೆಡಿಎಸ್ ಮೇಲೆ ಕಾಂಗ್ರೆಸ್, ಈ ರೀತಿ ಅವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಮ್ಮ ಸ್ಥಳೀಯ ಮತದಾರ ಬಂಧುಗಳನ್ನ ಕಡೆಗಣಿಸ್ತಾ ಇದ್ದಾರೆ. ಜನ ಎಚ್ಚೆತ್ತಬೇಕು. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಕೊಡಕ್ ಮುಂದೆ ಬರಬೇಕು. ಪ್ರಾಮಾಣಿಕ ಹೋರಾಟಗಾರನ ಗುರುತಿಸಬೇಕು. ಆವಾಗಲೇ ನಿಮ್ಮ ಮಕ್ಕಳಿಗೆ ನೆಮ್ಮದಿಯಾಗಿ ಜೀವನ ಮಾಡಕ್ ಸಾಧ್ಯ. ಇಲ್ಲ ಈ ರೀತಿ ನಿಮ್ಮ ಸ್ವಾಭಿಮಾನವನ್ನ ಬದಿಗೊತ್ತಿ ಸ್ವಾರ್ಥಕ್ಕೆ ಬದುಕಿದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ, ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ ಅಂತ ನೇರವಾಗಿ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ ಕನ್ನಡ ನಾಡಿನ ಮತದಾರ ಬಂಧುಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಳ್ಳೆ ಅಧಿಕಾರಿಗಳ ಗುರುತಿಸಿ, ಒಳ್ಳೆ ಹೋರಾಟಗಾರನ ಗುರುತಿಸಿ, ಒಳ್ಳೆಯದನ್ನ ಬೆಂಬಲಿಸಿ, ಕೆಟ್ಟದನ್ನ ಖಂಡಿಸಿ ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಹೊಸ ದಿನಚರಿ ಬಿಡುಗಡೆ ಮಾಡುವುದರ ಮೂಲಕ ಈ ನಾಡಿಗೆ ಉತ್ತಮವಾದಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೇವೆ. ನೀವು ಜಾತಿ ನೋಡಬೇಡಿ, ಪಕ್ಷ ನೋಡಬೇಡಿ, ಉತ್ತಮವಾದಂತ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡಬೇಕು. ಎದಪಟ್ಟಿ ಹಿಡ್ಕೊಂಡು ಮಾಡೋ ಕೆಲಸ ಮಾಡಿಸ್ಕೊಳ್ಳೋ ಸಾಮಾನ್ಯ ಜನರನ್ನ ಆಯ್ಕೆ ಮಾಡ್ಕೊಂಡ್ರೆ ಮುಂದೆ ನಮ್ಮ ನಾಡು ಪವಿತ್ರವಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಬಾಯ್ಕಾಟ್ ಮಾಡಿ ನಮ್ಮ ನಾಡು ಅಪವಿತ್ರವಾಗುತ್ತೆ. ಇವತ್ತು ಹೆಣ್ಣು ಮಕ್ಕಳಿಗೆ ಉಳಿಗಾಲವಿಲ್ಲ. ಇವತ್ತು ಎಲ್ಲಿ ನೋಡಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಕೊಲೆಗಳು, ಅತ್ಯಾಚಾರಗಳು ನಿರಂತರವಾಗಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ. ಗೃಹ ಸಚಿವರು ನಿದ್ದೆ ಮಾಡ್ತಾ ಇದ್ದಾರೆ. ಎಲ್ಲ ರಾಜಕಾರಣಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ, ನಮ್ಮನ್ನ ಕಡೆಗಣಿಸಿದ್ದಾರೆ. ಆದ್ದರಿಂದ ನಾವೆಲ್ಲ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ, ಉತ್ತಮವಾದಂತ ರೀತಿಯಲ್ಲಿ, ಸಂವಿಧಾನಬದ್ಧವಾಗಿ ಪ್ರಾಮಾಣಿಕರನ್ನ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ನಮ್ಮ ನಾಡಿಗೆ ಉಳಿಗಾಲ ಅಂತ ಹೇಳ್ತಾ ಈ ಮೂಲಕ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು.